ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕಾಳಗ ಜೋರಾಗ್ಬಿಟ್ಟಿದೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇನ್ನೊಂದು ಕಡೆ DCM DK ಶಿವಕುಮಾರ್. ಇಬ್ಬರ ಮಧ್ಯೆ ನಡೀತಾ ಇದ್ದಂಥ ಆ ಕುರ್ಚಿ ಯುದ್ಧ ಈಗ ಫೈನಲಿ ಡೈರೆಕ್ಟ್ ಆಗಿ ದೆಹಲಿಗೆ ಹೋಗಿ ತಲುಪಿಬಿಟ್ಟಿದೆ. ಹಲವಾರು ತಿಂಗಳುಗಳಿಂದ ರಾಜ್ಯ ರಾಜಕೀಯದಲ್ಲಿ ಒಂದೇ ಪ್ರಶ್ನೆ ಓಡಾಡ್ತಾ ಇದೆ. CM ಕುರ್ಚಿ ಹಸ್ತಾಂತರ ಆಗುತ್ತಾ? DK ಶಿವಕುಮಾರ್ಗೆ ಅವಕಾಶ ಸಿಗುತ್ತಾ? ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿತಾರಾ? ಈಗ ಈ ಎಲ್ಲಾ ಪ್ರಶ್ನೆಗಳ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರಿಗೂ ದೆಹಲಿಗೆ ಬನ್ನಿ ಅಂತ ಕರೆ ಕೊಟ್ಟಿದೆ. ನಿನ್ನೆ ಸಂಜೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ರಾತ್ರಿ ದೆಹಲಿಗೆ ತೆರಳುತ್ತಾರೆ. ವೀಕ್ಷಕರೇ, 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿ ಅನ್ನೋದು ಮರ್ತೇ ಹೋಗ್ಬಿಟ್ಟಿದೆ. ದಿನ ಬೆಳಗಾದ್ರೆ ಸಾಕು ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾನೆ ಇರುತ್ತೆ. ಸಿದ್ದರಾಮಯ್ಯ DK ಶಿವಕುಮಾರ್ ಇಬ್ರು ಬಿಡೋ ಹಾಗೆ ಕಾಣಿಸ್ತಾನೇ ಇಲ್ಲ. ಇಷ್ಟು ದಿನ ಒಂದೊಂದೇ ಕಾರಣ ಕೊಟ್ಟು ಹೈಕಮಾಂಡ್ ಇದನ್ನ ಮುಂದೆ ಹಾಕ್ತಾ ಇತ್ತು. ಈಗ ಪಂಚರಾಜ್ಯ ಚುನಾವಣೆ ಎಲ್ಲ ಮುಗಿಯಿತು. ಸರ್ಕಾರಕ್ಕೆ 3 ವರ್ಷ ಕೂಡ ಆಗ್ಬಿಟ್ಟು. ಆ ಕಡೆ ಕೇರಳದಲ್ಲಿ ಕೂಡ ಸರ್ಕಾರ ರಚನೆ ಮಾಡಿ ಆಗಿದೆ. ಹಾಗಾಗಿ ಈಗ ಹೈಕಮಾಂಡ್ ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಸ್ತಾ ಇದೆ. ಸೋನಿಯಾ ಗಾಂಧಿ ಮನೆಯಲ್ಲಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ರಾಹುಲ್ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇರ್ತಾರೆ. ಇಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರನ್ನ ದೆಹಲಿಗೆ ಕರೆದಿರೋದು ಕೇವಲ ಕುರ್ಚಿ ಗೊಂದಲ ಇತ್ಯರ್ಥ ಮಾಡೋಕೆ ಮಾತ್ರನಾ, ಅಥವಾ ಬೇರೆ ಏನಾದ್ರೂ ಕಾರಣ ಇರ್ಬೋದಾ? ಯಾಕಂದ್ರೆ ಸಂಪುಟ ಪುನರಚನೆ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದ್ವು. ಇನ್ನೊಂದು ಮೂಲದ ಪ್ರಕಾರ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್ ಆಲ್ರೆಡಿ ಮೀಟಿಂಗ್ ಮಾಡಿ ಪ್ಲಾನ್ ರೆಡಿ ಎಲ್ಲ ಮಾಡಿದ್ದಾರೆ. ಅದನ್ನ ತಿಳಿಸೋಕೆ ಅಂತ DK ಅಂಡ್ ಸಿದ್ದರಾಮಯ್ಯನವರನ್ನ ಕರೆಸಿದ್ದಾರೆ ಅನ್ನೋ ಮಾತುಗಳು ಕೂಡ ಇದೆ. ಕಾರಣ ಯಾವುದಾದ್ರೂ ಆಗಿರಬಹುದು. ಒಂದು, ನಾಯಕತ್ವ ಬದಲಾವಣೆ ಗೊಂದಲದ ಬಗ್ಗೆ ಸಿದ್ದು DK ಜೊತೆಗೆ ಚರ್ಚೆ ಆಗಬಹುದು. ಇಲ್ಲಾಂದ್ರೆ ಸಂಪುಟ ಪುನರಚನೆ ಆಗುತ್ತಾ ಅಥವಾ ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನೋದು ಇತ್ಯರ್ಥ ಆಗಬಹುದು. ಅಥವಾ ಸಂಪುಟದಿಂದ ಒಂದಷ್ಟು ಸಚಿವರನ್ನ ಕೈಬಿಡೋ ವಿಚಾರ ಕೂಡ ಚರ್ಚೆ ಆಗಬಹುದು. ಇಲ್ಲ, ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಅಥವಾ ವಿಧಾನ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ಕೂಡ ಆಗಬಹುದು. ಏನು ಅನ್ನೋದು ಇನ್ನೇನು ಕೆಲವೇ ಹೊತ್ತಲ್ಲಿ ಹೊರಗೆ ಬರಬಹುದು. ಆದ್ರೂ ಈ ಕುರ್ಚಿ ಸಮಸ್ಯೆ ಈ ಒಂದು ಮೀಟಿಂಗ್ ಇಂದ ಅಷ್ಟು ಸುಲಭವಾಗಿ ಸಾಲ್ವ್ ಆಗ್ಬೋದು ಅಂತ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಯಾಕೆ ಇಷ್ಟು ತಿಂಗಳುಗಳ ಕಾಲ ಮುಂದಕ್ಕೆ ಹಾಕಿದ್ರು ಅಂದ್ರೆ, ಅವರಿಗೆ ಸಿದ್ದರಾಮಯ್ಯನವರನ್ನ ಕೆಳಗೆ ಇಳಿಸೋಕೆ ಮನಸ್ಸಿಲ್ಲ. ಯಾವಾಗ್ಲೂ OBC ನಾಯಕತ್ವದ ಬಗ್ಗೆ ಮಾತಾಡೋ ರಾಹುಲ್ ಗಾಂಧಿ ಈಗ ಸಿದ್ದರಾಮಯ್ಯನವರನ್ನ ಕೆಳಗೆ ಇಳಿಸಿದ್ರೆ ಅವರಿಗೂ ದೊಡ್ಡ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೂ ಡ್ಯಾಮೇಜ್ ತರುತ್ತೆ ಅನ್ನೋ ಭಯ. ಹಾಗಾಗಿ DK ಶಿವಕುಮಾರ್ ಅವರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಆಗ್ಬೋದು ಅನ್ನೋ ಮಾತು ಕೂಡ ಇದೆ. ಅವರಿಗೆ ಇನ್ನೂ ಒಂದು ಸ್ಥಾನ ಕೊಟ್ಟು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ರೂ ಮಾಡಬಹುದು. ಆದ್ರೆ ಅದು ಸುಲಭನೂ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ, DK ಶಿವಕುಮಾರ್ ದೆಹಲಿಗೆ ಹೋಗೋಕ್ಕೂ ಮೊದಲೇ DK ಸುರೇಶ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಅವರಂತೂ ಈಗ ಯಾವ ರಾಜ್ಯಸಭಾ ಸೀಟ್ ಒಪ್ಕೊಳ್ಳೋ ಸ್ಟೇಜ್ ಅಲ್ಲೇ ಇಲ್ಲ. ಮೇಲಾಗಿ ಅಣ್ಣ DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಪಟ್ಟ ಕೊಡದೆ DK ಸುರೇಶ್ ಕೂಡ ಸುಮ್ಮನೆ ಆಗೋ ಕಾಣಿಸ್ತಾ ಇಲ್ಲ. ವೀಕ್ಷಕರೇ, ಸಿದ್ದರಾಮಯ್ಯನವರು ತಮ್ಮ ಆಪ್ತ ಸಚಿವರು, ಶಾಸಕರ ಜೊತೆಗೆ ದೆಹಲಿಗೆ ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ, ಡಾಕ್ಟರ್ G ಪರಮೇಶ್ವರ್, KJ ಜಾರ್ಜ್, MB ಪಾಟೀಲ್, K ವೆಂಕಟೇಶ್, ಶಾಸಕ ಪೊನ್ನಣ್ಣ ಎಲ್ಲರೂ ದೆಹಲಿಗೆ ಹೋಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಕೂಡ ದೆಹಲಿಯಲ್ಲೇ ಇದ್ದಾರೆ. ಹಾಗಾಗಿ ಬಹುತೇಕ ಎಲ್ಲ ಪ್ರಮುಖ ನಾಯಕರು ಈಗ ದೆಹಲಿಯಲ್ಲೇ ಇದ್ದಾರೆ. ಇನ್ನು ದೆಹಲಿಗೆ ಹೋಗೋಕ್ಕೂ ಮೊದಲು ಸಿದ್ದರಾಮಯ್ಯನವರು ನನ್ನನ್ನ ದೆಹಲಿಗೆ ಕರೆದಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸಭೆ ಇದೆ. ಅಂದ್ರೆ ನನ್ನ ಕಾರ್ಯಕ್ರಮವನ್ನ ನೀವು ನೋಡೋ ಹೊತ್ತಿಗೆ ಮೀಟಿಂಗ್ ಆಗಿರುತ್ತೆ. ಆದ್ರೆ ಸಭೆಯ ಕಾರ್ಯಸೂಚಿ ಏನು ಅಂತ ನಂಗೆ ಗೊತ್ತಿಲ್ಲ. ಸಭೆಯ ದಿನಾಂಕ ಮತ್ತು ಸಮಯದ ಬಗ್ಗೆ ತಿಳಿಸೋದಕ್ಕೆ ವೇಣುಗೋಪಾಲ್ ನಂಗೆ ಕರೆ ಮಾಡಿದ್ದಾರೆ ಅಂತ ಹೇಳಿದ್ರು. ನೀವು ನೋಡಿರಬಹುದು, ನಿನ್ನೆ ಸಂಜೆಯಿಂದ ಚರ್ಚೆ ಆಗ್ತಾ ಇದೆ. ಇಷ್ಟು ದಿನ ಕಾಕ್ರೋಚ್ ಸುದ್ದಿ ಜೋರಾಗಿತ್ತು. ಆದ್ರೆ ನಿನ್ನೆಯಿಂದ ಕರ್ನಾಟಕದ ಮಟ್ಟಿಗೆ ಸೋಷಿಯಲ್ ಮೀಡಿಯಾ ತುಂಬಾ ಎಲ್ಲಾ ಕಡೆ ಸಿದ್ದರಾಮಯ್ಯ, DK ಕುರ್ಚಿ ಕ್ಲೈಮ್ಯಾಕ್ಸ್ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಎಲ್ಲರೂ ಮೀಟಿಂಗ್ ರಿಸಲ್ಟ್ಗೆ ಕಾಯ್ತಾ ಇದ್ದಾರೆ. ಇನ್ನು ಆರಂಭದಲ್ಲಿ ನಿನ್ನೆ DK ಶಿವಕುಮಾರ್ ಅವರನ್ನ ಈ ಮೀಟಿಂಗ್ ಬಗ್ಗೆ ಕೇಳಿದಾಗ, ಪಕ್ಷ ಕರೆದಾಗಲೆಲ್ಲ ನಾವು ಹೋಗ್ಲೇಬೇಕು, ನಂಗೆ ದೆಹಲಿಗೆ ಹೋಗ್ಲಿಕ್ಕೆ ಕಾಲ್ ಬಂದ್ರೆ ಮಾತ್ರ ನಾನು ಹೋಗ್ತೇನೆ, ಇಲ್ಲಾಂದ್ರೆ ಹೋಗಲ್ಲ ಅಂದಿದ್ರು. ಆ ನಂತರ DK ಶಿವಕುಮಾರ್ ಅವರಿಗೂ ಕರೆ ಬಂತು. ಇಬ್ಬರು ದೆಹಲಿಗೆ ಹೊರಟು ಇವತ್ತು ಮೀಟಿಂಗ್ ಕೂಡ ಆಗಿದೆ. ವೀಕ್ಷಕರೇ, ಈ ದೆಹಲಿ ಮೀಟಿಂಗ್ ಮಧ್ಯದಲ್ಲಿ ದೆಹಲಿಗೆ ಬರೋಕ್ಕೂ ಮೊದಲು KPCC ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ DK ಶಿವಕುಮಾರ್ ಅವರು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ತರಹದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂದ್ರು? ಪೇಪರ್ನಲ್ಲಿ ಬರೆದಿಟ್ಕೊಳ್ಳಿ, ಈ ಹಿಂದೆ ನಾನು 136 ಸ್ಥಾನ ಬರುತ್ತೆ ಅಂತ ಹೇಳಿದೆ, ಈಗಲೂ ಬರೆದಿಟ್ಕೊಳ್ಳಿ, 2028ಕ್ಕೆ ಇದೇ DK ಶಿವಕುಮಾರ್, ಇದೇ ಕಾಂಗ್ರೆಸ್ ಸರ್ಕಾರ ಮತ್ತೆ ಇರುತ್ತೆ.
2028 ಮುಂಬರೋ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ ಅಂತ ಒಂತರಹ ಪ್ರತಿಪಕ್ಷಕ್ಕೆ ಸಂದೇಶ ಕೊಟ್ಟಿದ್ದಾರೆ. ನಿಮ್ಗೆ ನೆನಪಿರಬಹುದು, ಅಮಿತ್ ಶಾ ಅವರು ರಾಜ್ಯದಲ್ಲಿ ಬಿಜೆಪಿಗೆ 122 ಸೀಟ್ ಬರುತ್ತೆ ಅಂತ ಹೇಳಿದಾಗ ಇದೇ DK ಶಿವಕುಮಾರ್ ಅವರು ಬರ್ದಿಟ್ಕೊಳ್ಳಿ 136 ಸೀಟುಗಳ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂದಿದ್ದು ಮಾತ್ರ ಅಲ್ಲ, ಆ ಭವಿಷ್ಯ ನಿಜ ಆಗಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಈಗ ಮತ್ತೊಮ್ಮೆ 2028 ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಅದು ನಿಜ ಆಗುತ್ತೋ ಇಲ್ವೋ ಅನ್ನೋದಕ್ಕೂ ಮೊದಲು ಈಗ ಈ ಹೈ ವೋಲ್ಟೇಜ್ ಮೀಟಿಂಗ್ ಎಫೆಕ್ಟ್ ಏನಾಗುತ್ತೆ ಅನ್ನೋದನ್ನ ನೋಡಬೇಕು. ಅದರ ಮೇಲೆ ಎಲ್ಲ ನಿಂತು ಬಿಟ್ಟಿದೆ. ಒಂದು ಕಡೆ ಸಿದ್ದರಾಮಯ್ಯ ಬೆಂಬಲಿಗರು ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ ಅಂತಾರೆ. ಇನ್ನೊಂದು ಕಡೆ DKಶಿ ಬೆಂಬಲಿಗರು ಪಕ್ಷ ಸಂಘಟನೆಗೋಸ್ಕರ DKಶಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಹಾಗಾಗಿ ಈಗ ಅವರಿಗೆ ಅವಕಾಶ ಸಿಗಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ. ಇನ್ನು ಇದ್ರ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕರ್ನಾಟಕ ಕುರ್ಚಿ ಕದನದ ಬಗ್ಗೆ ಪತ್ರಕರ್ತರು ಪ್ರಶ್ನೆ ಮಾಡಿದ್ರೆ ಮತ್ತೊಮ್ಮೆ ಅವರು ಇದ್ರ ಬಗ್ಗೆ ನಾನೇನು ಮಾತಾಡೋದಕ್ಕೆ ಆಗಲ್ಲ, ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರೇ ಹೇಳ್ತಾರೆ ಅಂತ ಹೇಳೋ ಮೂಲಕ ಮತ್ತೊಮ್ಮೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧಿಕಾರ ನನ್ನ ಕೈಯಲ್ಲಿದ್ರೂ ಕೂಡ ಎಲ್ಲವೂ ನಡೆಯೋದು ಗಾಂಧಿ ಕುಟುಂಬದ ಮಾತಿನ ಪ್ರಕಾರನೇ ಅನ್ನೋದನ್ನ ಸಾಬೀತು ಮಾಡಿದ್ರು. ಆದ್ರೂ ರಾಹುಲ್ ಗಾಂಧಿನೇ ಫೈನಲ್ ಮಾಡೋದಿದ್ರು ಕೂಡ DK ಸಿದ್ದು ಇಬ್ಬರನ್ನ ಕನ್ವಿನ್ಸ್ ಮಾಡೋದು ಅಷ್ಟು ಸುಲಭ ಇಲ್ಲ. ರಾಜಸ್ಥಾನ ಕಾಂಗ್ರೆಸ್ನಲ್ಲಿ ಸಚಿನ್ ಪೈಲಟ್ ಅಂಡ್ ಅಶೋಕ್ ಗೆಹ್ಲೋಟ್ ಮಧ್ಯೆ ಇಂಥದ್ದೇ ಪರಿಸ್ಥಿತಿಯಾಗಿ ಕೊನೆಗೆ ಅಲ್ಲಿ ಏನಾಯ್ತು ಅನ್ನೋದನ್ನ ನೋಡಿರ್ತೀರಾ. ಹಾಗಾಗಿ ಇಲ್ಲೂ ಅಷ್ಟೇ, ಇಬ್ಬರ ಮನವೊಲಿಸೋದು ಅಷ್ಟು ಸುಲಭ ಇಲ್ಲ. ಆದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಏನೇ ಹೇಳಿ ಕಾಂಗ್ರೆಸ್ನಲ್ಲಿ ಒಂದು ವಿಷಯ ಮಾತ್ರ ಯಾವಾಗಲೂ ಫಿಕ್ಸೇ, ಹೊರಗಡೆ ಸುಮ್ಮನೆ ನಾವೆಲ್ಲ ಒಂದು ಅಂತ ಎಷ್ಟೇ ಒಗ್ಗಟ್ಟಿನ ನಾಟಕ ಮಾಡಿದ್ರು ಕೂಡ ಒಳಗೊಳಗೆ ಕುರ್ಚಿ ಯಾರಿಗೆ ಅನ್ನೋ ಫೈಟ್ ನಡೀತಾನೆ ಇತ್ತು. ಈಗ ದೆಹಲಿ ಈ ಹೈ ವೋಲ್ಟೇಜ್ ಸಭೆಯ ನಂತರ ಆದ್ರೂ ನಮ್ಮ ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ಟ್ವಿಸ್ಟ್ ಸಿಗುತ್ತಾ? ಸಿದ್ದರಾಮಯ್ಯನವರು ಮುಂದುವರಿತಾರಾ ಅಥವಾ DK ಶಿವಕುಮಾರಿಗೆ ಅವಕಾಶ ಸಿಗುತ್ತಾ? ಅಥವಾ ಹೈಕಮಾಂಡ್ ಮತ್ತೆ ಹೊಸ ಸರ್ಪ್ರೈಸ್ ಕೊಡುತ್ತಾ? ಉತ್ತರ ಬಹಳ ಹತ್ರದಲ್ಲೇ ಸಿಗೋದಿದೆ. ಈ ಕಾರ್ಯಕ್ರಮ ನೀವು ನೋಡೋ ಹೊತ್ತಿಗೆ ಏನಾದ್ರೂ ಆ ವಿಚಾರವಾಗಿ ಹಿಂಟ್ ಸಿಕ್ಕಿರಬಹುದು. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.